ನೀನ್ ಹೇಳ್ದೆ ಅಂತ ಹೇಳ್ಬಿಟ್ಟು ಯಾರನ್ನ ಆಗಿರ್ಲಿ ನಾನು ಬೈ ಚಾನ್ಸ್ ಒಂದ್ ಕಾಲ್ ಫೋನ್ ಮಾಡಿಸಿ ಕೇಳೇ ಬಿಡ್ಲಾ? ಅಮ್ಮಣಿ ಏನೋ ಪಕ್ಕದಲ್ಲೇ ಕೂರ್ಸ್ಕೊಂಡಿರಂಗ್ ಮಾತಾಡ್ತಿಯಲ್ಲವ ನೀನು ತಾಯಿ. ಏನ್ ನಿಮ್ ಪಕ್ಕದ ಮನೆಗೆ ಬಂದವ್ರ DKC ಕೇಳಿಸ್ಬಿಡೋಣ ಮಾಡ್ಬಿಡೋಣ ಅಂತ ಹೇಳ್ತಿರಲ್ಲ. ಇವಾಗ ಏನ್ ಫೋನ್ ಹಾಕಿ ಕೊಡ್ಬೇಕಾ ನಿಂಗೆ? ಯಾರಿಗೆ? ಲೈನ್ ಆಗಿರೋ ಕಾನ್ಫಿಡೆನ್ಸ್ ಕಾಲ್ ಹಾಕಿಸ್ತೀನಿ, ಮಾತಾಡಿಸ್ತೀನಿ. ಯಾರಿಗೆ? DKCಗೆ ಮಾಡೋರಿಗೆ ಫೋನ್ ಮಾಡ್ತೀನಿ. ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸಾಗಿದಾಗ ಇವತ್ತಿನ ಎಪಿಸೋಡಲ್ಲಿ ಮಂಜುನಾಥ್ ಅನ್ನೋರು ಮೆಸೇಜ್ ಮಾಡಿದ್ರೆ, ಸುನಿಲ್ ಬೇಬಿ ಅಂತ ಇವ್ರನ್ನ ಕರೀತಾರೆ ಅಡ್ಡ ಹೆಸರು, ಬಟ್ ಇವ್ರ ಹೆಸರು ಗಂಗಲಕ್ಷ್ಮಿ ಅಂತೇಳಿ. ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಸ್ವಲ್ಪ ಜೋರಿದ್ದಾರೆ ಇವರು ಅಂತ ಮೆಸೇಜ್ ಹಾಕಿದ್ದಾರೆ ದೊಡ್ಡಬಳ್ಳಾಪುರದಿಂದ. ಬನ್ನಿ ಕಾಲ್ ಮಾಡುವ ಈಗ ಗಂಗಲಕ್ಷ್ಮಿ ಅವ್ರಿಗೆ. आपने जिस व्यक्ति को कॉल किया है वो अभी दूसरे कॉल पर व्यस्त है. ಹಲೋ ಹಲೋ, ಇದು ಇವರೇ ನೀವು ಮಾತಾಡ್ತಿರೋದು? ಹೆಸರು ಹೇಳಿ ನಿಮ್ಮದು. ನನ್ನ ಹೆಸರು ಗಂಗಲಕ್ಷ್ಮಿ ಅಂತ. ಓಕೆ, ಎಷ್ಟು ಜನ ಇದ್ದೀರಿ ನಿಮ್ಮ ಮನೇಲಿ? ನೀವ್ ಯಾರಂತ ಹೇಳಿದ್ರೆ ಹೇಳ್ತೀನಿ. ನಾನು ನಾರಾಯಣ ಮೂರ್ತಿ ಅಂತೇಳಿ ಮಾತಾಡ್ತಾ ಇರೋದು. ನಾರಾಯಣ ಮೂರ್ತಿ? ಹೌದು. ಹ್ಮ್, ಹೇಳಿ, ಎಷ್ಟು ಜನ ಇರೋದು ಮನೇಲಿ? ಅಲ್ಲ ಸರ್, ನಾರಾಯಣ ಮೂರ್ತಿ ನಮ್ಮನೆ ಅಡ್ರೆಸ್ ನಿಮ್ಗೆ ಯಾಕೆ ಎಷ್ಟು ಜನ ಅವ್ರೆ ಅಂತ ಎಲ್ಲ ಯಾಕೆ ಹೇಳ್ಬೇಕು? ನಾನು ಅಡ್ರೆಸ್ ಕೇಳ್ತಾ ಇಲ್ಲ, ಬರೀ ಎಷ್ಟು ಜನ ಇದ್ದಾರೆ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಯಾಕೆ ಹೇಳ್ಬೇಕು ನಿಮ್ಗೆ ಅಂತ? ನೀವ್ ಯಾರು ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಓಹೋ ಹೋ, ಈ ಥರ ಉಲ್ಟಾ ಸೀದಾ ಮಾತಾಡಕ್ಕೆ ನಿಮ್ಗೆ ಆಲ್ರೆಡಿ ಯಾರೋ ಹೇಳ್ಕೊಟ್ಟವ್ರೆ. ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ಯಾರೋ ಫೋನ್ ಮಾಡ್ಬಿಟ್ಟು ನಿಮ್ಗೆ ಎಷ್ಟು ಜನ ಇದೀರ ಅಂದ್ರೆ ನಾವ್ ಹಂಗೆಲ್ಲ ಹೇಳಕ್ಕಾಗಲ್ಲ. ಏನು ಕಿಡ್ನಾಪ ಮಾಡ್ಬಿಡ್ತಾರೆ ನಿಮ್ಮನ್ನ ಹೇಳಿದ್ರೆ? ಕಿಡ್ನಾಪ್ ಮಾಡ್ಲಿ ಬಿಡ್ಲಿ, ನಮ್ಗೆ ಹಂಗೆಲ್ಲ ನಮ್ಮನೆ ಜನ ಇರೋದು ಅಲ್ಲ ಹೇಳಕ್ಕಾಗಲ್ಲ ನಮ್ಗೆ. ನೀವು ಹಿಂಗೆ ಮಾಡ್ಕೊಂಡೇ ಈಗ ನಿಮ್ಗೆ ಈ ಥರ ಪರಿಸ್ಥಿತಿ ಬಂದಿರೋದು. ನಿಮಗೆ ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು, ಆಯಿತಾ? ಪೇಪರ್ ನೋಡಿದ್ರೆ ಇವತ್ತಿನ ಪೇಪರ್ ಏನು ನೋಡಿಲ್ಲ. ಏನಾಯ್ತು? ಏನಾಯ್ತಾ? ಮುಂದಕ್ಕೆ ನೋಡಿ ಆಗದ್ನಾ, ಆಮೇಲೆ ಬಾಯ್ ಬಡ್ಕೊಳ್ಳಿ ಎಲ್ಲರೂ ಕೂತ್ಕೊಂಡು. ನಾವ್ ಯಾವ ಪೇಪರ್ ಬಂದ್ರು ಭಯ ಬೀಳಲ್ಲ ಬಿಡ್ರಿ. ಬಾಯ್ ಬಡ್ಕೊಳ್ಳೋ ಅಂತದ್ ಏನೈತಿ? ಅಂತದೆಲ್ಲ ಪೇಪರ್ ಬಂದ್ರು ಭಯ ಬೀಳಲ್ಲ, ಟಿವಿ ನ್ಯೂಸ್ ಅಲ್ಲಿ ಬಂದ್ರು ಭಯ ಬೀಳಲ್ಲ. ಏನ್ ಮಾತಾಡ್ತಾ ಇದ್ದೀರಾ ನೀವು? ಏನು ನನ್ಗೆ ಒಂದು ಗೊತ್ತಾಯ್ತಾ ಇಲ್ಲ ಇಲ್ಲಿ. ನಿಮ್ಗ್ ಗೊತ್ತಾಗದೆ ಬೇಡ, ಕರೆಕ್ಟ್ ಆಗಿ ಯಾರ ಅಡ್ರೆಸ್ ಹೇಳ್ರಿ, ನೀವು ಯಾರು ಅಂತ. ನೀನೇ ಇಲ್ಲಿ ಬಾಯ್ ಬಿಡ್ತಾ ಇಲ್ಲ. ಇಲ್ಲಿ ಎಷ್ಟು ಜನ ಇದ್ದೀರಿ ಮನೇಲಿ ಅಂತ ನಾನು ನನ್ನ ಕುಲಾಗ್ ಹೋತ್ರ ಅಡ್ರೆಸ್ ಎಲ್ಲ ಹೇಳ್ಬಿಡ್ಲಾ ನಾನು? ಹೇಳ್ಬಿಡು. ಇವಾಗ ನೀನ್ ಗೊತ್ತಿಲ್ಲ ಹೆಂಗ್ ಫೋನ್ ಮಾಡ್ಬಿಟ್ಟು ನಮ್ಗೆ ಕೇಳ್ಬಿಟ್ರಲ್ಲ, ನಾವ್ ಹೇಳ್ಬಿಡ್ಲಾ ನಿಮ್ಗೆ? ಏನ್ ಗೊತ್ತಿಲ್ಲಂಗೆ ಏನ್ ಕೇಳ್ಬಿಟ್ಟೆ ನಾನು? ಇವಾಗ ಇಲ್ಲಿ ಸತ್ತೋಗಿರೋರ್ ಹೆಸ್ರಿಗೂ ಇಲ್ಲಿ ಹೆಂಗಸ್ರಿಗೆ ಗೃಹಲಕ್ಷ್ಮಿ ದುಡ್ಡು ಬತ್ತಾಯ್ತಂತೆ. ಇಲ್ಲಿ ಮಾಹಿತಿ ಕೇಳಿದ್ರೆ ನೀವು ಈ ತರ ಉಲ್ಟಾ ಪಲ್ಟಾ ಕೇಳ್ಬಿಟ್ಟು ನಮ್ನೆ ಬಾಯಿ ಮುಚ್ಚಿಸ್ತೀರಾ ನೀವು? ಯಾರು ಸತ್ತೋರ ಅವ್ರದ್ದು ಗೃಹಲಕ್ಷ್ಮಿ ತಾಂಡಿರೋರ್ಗ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಸರ್ಕಾರದಲ್ಲಿ DKCಗೆ ಏನಾನ ಫೋನ್ ಮಾಡಿ ಹೇಳ್ಬೇಕ ನಾನು ಏನಾನ? ಓಹೋ ಹೋ, ನಿಮ್ ಸೋದ್ರ ಮಾವನ DKC ಹಿಂಗ ಹೇಳ್ತಿರಲ್ಲ ಫೋನ್ ಮಾಡಿ ಹೇಳ ಅಂತ? ಮತ್ತೆ ಹಂಗಂತ ಹೇಳಿದ್ಮೇಲೆ ನಾನು ಫೋನ್ ಮಾಡಿ ಕೇಳ್ತೀವಿ. ಏನೋ ನೀನ್ ಹೇಳ್ದೆ ಅಂತ ಹೇಳ್ಬಿಟ್ಟು ಯಾರನ್ನ ಆಗಿರ್ಲಿ ನಾನು ಬೈ ಚಾನ್ಸ್ ಒಂದ್ ಕಾಲ್ ಫೋನ್ ಮಾಡಿಸಿ ಕೇಳೇ ಬಿಡ್ಲಾ? ಅಮ್ಮಣಿ ಏನೋ ಪಕ್ಕದಲ್ಲೇ ಕೂರ್ಸ್ಕೊಂಡಿರಂಗ್ ಮಾತಾಡ್ತಿಯಲ್ಲವ ನೀನು ತಾಯಿ. ಏನ್ ನಿಮ್ ಪಕ್ಕದ ಮನೆಗೆ ಬಂದವ್ರ DKC ಕೇಳಿಸ್ಬಿಡೋಣ ಮಾಡ್ಬಿಡೋಣ ಅಂತ ಹೇಳ್ತಿರಲ್ಲ. ಇವಾಗ ಏನ್ ಫೋನ್ ಹಾಕಿ ಕೊಡ್ಬೇಕಾ ನಿಂಗೆ? ಯಾರಿಗೆ? ಲೈನ್ ಆಗಿರೋ ಕಾನ್ಫಿಡೆನ್ಸ್ ಕಾಲ್ ಹಾಕಿಸ್ತೀನಿ, ಮಾತಾಡಿಸ್ತೀನಿ. ಯಾರಿಗೆ? DKCಗೆ ಮಾಡೋರಿಗೆ ಫೋನ್ ಮಾಡ್ತೀನಿ. ಈ ಬುರುಡೆ ಬಿಡೋದೆಲ್ಲ ನಮ್ಮ ಹತ್ರ ಮಡಿಕಬೇಡಿ ಆಯ್ತಾ? ನಿಮ್ಮ ಸಂಘ ಪಂಗದಲ್ಲಿ ಬಿಟ್ಕೊಳ್ಳಿ ಇವೆಲ್ಲ. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ದಯವಿಟ್ಟು ಲೈನ್ ನಲ್ಲಿ ಇರಿ. आप जिस व्यक्ति से बात कर रहे हैं ಅವ್ರು ಬಿಸಿ ಆಯ್ತು, ಅವ್ರ ಕಾಲ ಹೇಳ್ರಿ. ಯಾರ್ದು? DKCಗ. ಮುಡ್ಸಂಗಿದ್ರೆ ಹೂವನ ಒಂದು ಮುಡಿಸ್ಬೇಕು, ತನ್ನ ಫ್ಲವರ್ಸ್ ಹೂವನ್ನ ಇಡ್ತೀನಿ ಅಂದರೆ ಆಗಕ್ಕಿಲ್ಲ. ನಾನೇನು ಇಲ್ಲಿ ಕಿವಿ ಮೇಲೆ ಹೂವು ಮಡಿಕೊಂಡಿರೋ ನಂಗೆ ಕಾಣಿಸ್ತೀನ? ನಾನು ನೋಡಿದ್ರೆ ಹೇಳ್ತಾ ಇದ್ದೆ, ಕಿವಿಗೆ ಹೂವು ಮುಡ್ಕೊಂಡ್ಬಿಟ್ಟಿದ್ಯಾ, ತಲೆಗೆ ಹಾಕೊಂಡ್ಬಿಟ್ಟಿದ್ಯಾ ಅಂತ. ಅವೆಲ್ಲ ಎಕ್ಸ್ಪೆಕ್ಟೇಷನ್ ಐತಾ? ನೀನು ಇಷ್ಟು ಮಾತಾಡೋ ನೀನು ಹೇಳ್ಬೇಕ. ನನ್ಗೆ ಫೋನ್ ಮಾಡಿ ನಮ್ಮ ಮನೆ ಎಷ್ಟು ಜನ ಅವ್ರು ಅಂತ ಕೇಳೋ ಕೆಲಸ ಏನೈತೆ? ಅಲ್ಲ, ನಿಮ್ಮನೆ ವಿಚಾರ ನಿನಗೆ ಕೇಳಿದೆ, ನಿಮ್ಮ ಪಕ್ಕದ ಮನೆಯವ್ರು ಫೋನ್ ಮಾಡ್ಬಿಟ್ಟು ನಿಮ್ಮ ವಿಚಾರ ಕೇಳಬೇಕಾ? ನಮ್ಮ ಪಕ್ಕದ ಮನೆಯವ್ರು ನನ್ನ ವಿಚಾರ ಕೇಳಕ್ ನಿಮಗೆ ರೂಲ್ಸ್ ಏನೈತೆ ಅಂತ ಫಸ್ಟ್ ಆಫ್ ಆಲ್. ಏಯ್, ಒಳ್ಳೆ ಕತ್ತೆ ಕಿರ್ಬಾ ತೆಗ್ದಂಗೆ ತೆಗಿಬೇಡ ಬಾಯ್ನ, ಮೆತ್ತಗೆ ಮಾತಾಡಿ. ಕಿವಿ ಕಿತ್ತೈತೈತಲ್ಲಿ ತಮಟೆ ಕುಯ್ ಅಂತ ಐತೆ ಆಗ್ಲೇ ಇಲ್ಲಿ. ತಮಟೆಲ್ಲ ಬ್ಲೇಡ್ ಬರ್ತಾ ಇರ್ಬೋದು ನೋಡು. ಬರ್ತದೆ ನಿಮ್ಮ ಜೊತೆ ಮಾತಾಡಿದ್ರೆ ಎಲ್ಲ ಬರ್ತದೆ, ಬರ್ಬಾರ್ದೆಲ್ಲ. ನೋಡಿ ಅದಕ್ಕೆ ಕಟ್ ಮಾಡ್ಬಿಡು.
ಹಿಂಗೆ ಹೇಳ್ತಾ ಇದ್ರೆ ಎಲ್ಲ ಕಡೆಯಿಂದ ಎಲ್ಲ ಬರ್ತದೆ. ಫಸ್ಟ್ ನಿಂಗೆ ಎಲ್ಲಾ ಕಡೆ ಎಲ್ಲ ಬಂದ್ಬಿಟ್ರೆ ನಾನು ಕಣ್ಮುಂದೆ ನೋಡ್ತಾ ಇದ್ದೆ, ನನ್ ಕಣ್ಮುಂದೆ. ಕೇಳಿದಕ್ಕೆ ಮಟ್ಟವಾಗಿ ಉತ್ತರ ಕೊಡ್ಬೇಕು, ಅದ್ ಬಿಟ್ಬಿಟ್ಟು ಬರೀ ನೀವು ಅಷ್ಟೇ ಮಟ್ವಾಗಿ ಕೇಳ್ಬೇಕು, ಕರೆಕ್ಟ್ ಆಗಿ ಆನ್ಸರ್ ಏನಿರ್ಬೇಕು ಗೊತ್ತಾ? ನಮ್ ಮನೆ ಅಡ್ರೆಸ್ ಕೇಳ್ಬೇಕು ಅಂದ್ರೆ ನೀನ್ ಯಾರು ನನಗ್ ಗೊತ್ತಿರ್ಬೇಕು. ಅವಾಗ ನಮ್ ಮನೆಗೆ ಎಷ್ಟ್ ಜನ ಅವ್ರೆ, ನಾನ್ ಇಂಥ ಊರು ಇಂಥ ಮನೆ ಅಂತ ನಿನ್ಗೆ ಅಡ್ರೆಸ್ ಕೊಡ್ತೀನಿ. ನೀನ್ ಎಲ್ಲೋ ನಿಂತ್ಕೊಂಡ್ ಫೋನ್ ಮಾಡ್ಬಿಟ್ಟು ಎಲ್ಲ ಮಾತಾಡ್ಬೇಡ. ಏಯ್ ಮುಚ್ಚೋ ಬಾಯ್ನ ತಂದು ಅದೇ ನನಗೂ ಬರುತ್ತೆ ಮಾತಾಡಕ್ಕೆ. ಏನ್ ಅವಾಗಿಂದ ಏನ್ ಸುಮ್ನೆ ಬಾಯಿ ಮುಚ್ಕೊಂಡ ಇದ್ಯಾ? ತೆಗಿತಾ ಇದೆಯಲ್ಲ ಅವಾಗ್ಲೇ ಬಾಯ್ನ ನೀರಾನೆ ಬಾಯಿ ಮುಚ್ಕೊಂಡಿದ್ದೆ, ನೀನ್ ಕೇಳ್ಕೊಳಕ್ಕೆ ಆಗ್ತಾ ಇರ್ಲಿಲ್ಲ, ನಿನ್ ಕಿವಿಲ್ ಬ್ಲಡ್ ಬರ್ತಾ ಇರ್ಲಿಲ್ಲ, ನಾನ್ ಬಾಯ್ ಬಿಟ್ಟಿರೋದಕ್ಕೆ ಅವೆಲ್ಲ ಆಗ್ತಾ ಇರೋದು. ಕೇಳ್ತಾ ಇದೀನಿ ಅನ್ಬಿಟ್ಟು ಏನ್ ಡಿ.ಕೆ. ಶಿವಕುಮಾರ್ಗೆ ಕನೆಕ್ಟ್ ಮಾಡ್ತಾಳಂತೆ ಅಮ್ಮ. ಅಡ್ರೆಸ್ ಹೇಳು, ನೀನ್ ಯಾರು, ಏನು, ನನ್ಗೇನು ಕಾಲ್ ಮಾಡಿದ್ವಿ ಇಷ್ಟ ಅಷ್ಟೇ ಹೇಳ್ಬೇಕು ನೀನು. ಅಲ್ಲ ನಿಮ್ ಮನೇಲಿ ಎಷ್ಟ್ ಜನ ಅವರೇ ಅಂತಾನೆ ಬಾಯ್ ಬಿಡ್ತಾ ಇಲ್ಲ, ಅವಾಗಿಂದ ಡಿಂಗರ್ ಬಿಲ್ಲಿ ತರ ಆಡ್ತಾ ಇದೀಯಾ? ನಾನ್ ತೆಗ್ದಿ ಇಲ್ಲಿ ನನ್ ಜಾತಕನೇ ಕೊಡ್ಬೇಕಾ ನಿನ್ಗೆ? ನನ್ ಜಾತಕ ನೀನೇನು ಕೊಡ್ತೀಯಾ? ನಿಮ್ದು ನನ್ ಜಾತಕನೆಲ್ಲ ನೀನ್ ಕೊಡಕ್ಕೂ ಆಗಲ್ಲ ಬಿಡು. ನಾನೇನ್ ಕೇಳಿದೆ? ಜಾತಕ ಕೇಳಿದ ನಿಮ್ ಮನೇಲಿ ಎಷ್ಟ್ ಜನ ಅವ್ರೆ ಅಂತ ಕೇಳಿದ್ದು. ಅದೊಂದ್ ಕಟ್ಕೊಂಡು ನಿನ್ಗೆ ಏನ್ ಆಗ್ಬೇಕು ಅಂತ ನಾನ್ ಹೇಳ್ತಿರೋದು ನಿನ್ಗೆ. ಕೇಳಿದ್ರು ಕರೆಕ್ಟ್ ಆಗಿ ಅಡ್ರೆಸ್ ಹೇಳ್ರಿ, ನೀವ್ ಯಾರು, ನಾನು ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ನೀನ್ ಯಾರು, ನೀ ಎಲ್ಲಿಂದ ಕಾಲ್ ಮಾಡಿದ್ಯಾ, ಏನಕ್ ಮಾಡಿದ್ಯಾ, ಡೀಟೇಲ್ಸ್ ಹೇಳು. ನಮ್ಮ ಮನೆ ಜಾತಕ ನಾನ್ ಕೊಡ್ತೀನಿ. ನೀನ್ ಕೊಡೋದು ಬೇಡ, ನಾನೇನು ಹೇಳೋದು ಬೇಡ, ಆಯ್ತಾ? ಮತ್ತೆ ಇಷ್ಟ ಎದ್ರಕಣ ಏನಕ್ಕೆ ಫೋನ್ ಮಾಡಿ ಇಷ್ಟ ತಕ ಮಾತಾಡ್ದೆ? ನಾನು ಮತ್ತೆ ನಾನ್ ಮಾತಾಡ್ತಾನೆ ಇರ್ಲಿಲ್ಲ ಅಂತ ಭಯ ಬೀಳ್ತಾ ಇದೀಯಾ? ನೀನೇನ್ ದೊಡ್ಡ ಕೊಳ್ಳಿದೇವ? ನೀನ್ ಹೋಗ್ಬಿಟ್ಟು ಎದ್ರಕತ್ತೀನಿ ನಾನು ಬಾತೆಗೆ. ನೀನು ನನಗಿನ್ನ ದೊಡ್ಡ ಕೊಳ್ಳಿದ್ದೇವ ನೀನು. ಏಯ್ ಒಳ್ಳೆ ಖಾಲಿ ಮಾಡ್ಕೊಂಡ. ಏಯ್ ನೋಡಲಿ ಬಂದ್ರೆ ಮಾತಾಡಂಗಿಲ್ಲ. ಕರೆಕ್ಟ್ ಆಗಿ ಮರ್ಯಾದೆ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನಿನ್ ತರ ಮಾತಾಡೋರ್ಗೆ ಇದೆ ಏನೇ ಮರ್ಯಾದೆ? ಏಯ್ ನಾವು ನಾನ್ ಬೇರೆದ್ ಯೂಸ್ ಮಾಡ್ಬಿಟ್ರೆ ನೀನ್ ನೋಡು ಚೆನ್ನಾಗಿರಲ್ಲ. ಮಾತಾಡು ಹೇಗೆ ಎಲ್ಲ ಬಿಟ್ಬಿಟ್ಟು ಕರೆಕ್ಟ್ ಆಗಿ ಮಾತಾಡು. ಏಯ್ ಏನೋ ನೋಡು ಏನಲ್ಲೋ ಮಾತಾಡ್ಬೋದು ಅಂತ ಮಾತಾಡ್ಬಾರ್ದು. ನೀ ಮಾತಾಡ್ಲೇಬಾರ್ದು. ನೀವ್ ಫೋನ್ ಮಾಡಿ ಮಾತಾಡ್ಸೋ ಕೆಲ್ಸ ಏನೈತ್ ನನ್ಗೆ? ಕಿಚ್ಕೋಬೇಡ, ತಂದು ಬಾಯಿಗೆ ದಬಳ ಹೊಡೆದು ಬಿಡ್ತೀನಿ. ದಬಳ ಕೊಲಿಯಾಕ ಇಲ್ಲಿ ಬತ್ತೀಯ ನೀನು? ಅಷ್ಟ್ ಮೀಟರ್ ಐತ ನಿನ್ಗೆ? ಮೀಟರ್ ಹಾಕಿ ಗಾಡಿಯಲ್ಲಿ ಪೆಟ್ರೋಲ್ ಇದ್ರೆ ಸಾಕು, ಬತ್ತೀನಿ ಹತ್ಕೊಂಡು. ನಮ್ಮನೆ ಮ್ಯಾಟ್ರ್ ಕಟ್ಕೊಂಡು ನಿಂಗೆ ನಮ್ಮನೆ 10 ಜನ ಇದೀವಿ. 10 ಜನ ಇದೀವಿ, ಅನ್ನ ಹಾಕ್ತಿಯಾ? ನನಗೆ ಯಾವ ಡಾಕ್ ಕಚ್ಚೈತೆ, ನಿಮ್ಗೆ ಅನ್ನ ಹಾಕಕ್ಕೆ ಬಿಸ್ಕೆಟ್ ಹಾಕ್ತೀನಿ, ಬೇಕಾರೆ ಬನ್ನಿ. ಬಾ, ನಾವು ಡಾಕ್ ಬಿಸ್ಕೆಟ್ ಹಾಕ್ತಿವಿ. ನಮ್ಮನೆಗೆ ಡಾಕ್ಸ್ ಹಾಕಿದೀವಿ. ಏನಾದ್ರು ಸಾಕಳಿ, ನನಗೆ ಯಾಕೆ? ನಾನು ಹಾಕದ್ ಬಿಸ್ಕೆಟು. ಆಯ್ಕೆ ಇವಾಗ ಕಟ್ ಮಾಡು. ನಾವ್ ಏನ ಸಾಕಂತೀವಿ, ಮನುಷ್ಯರನ್ನ ಸಾಕಂತೀವಿ, ಡಾಗ್ ಆದ್ರೂ ಸಾಕಂತೀವಿ, ಸಿಂಹನಾದ್ರೂ ಸಾಕಿರ್ತೀವಿ. ನಮ್ಮನೇಲಿ 5 ಸಿಂಹ ಅವೆ, 4 ಡಾಗ್ ಅವೆ. ಒಂದ್ಸಲಿ ಕನ್ನಡಿಲಿ ಮುಸುಡಿ ನೋಡ್ಕೊಂಡಿದ್ದೀರಾ ನಿಮ್ದು? ಯಾರು ನನ್ಗೇನು ಕಾಲ್ ಮಾಡಿದ್ಯಾ? ನಿಂಗೇನ್ ಡೀಟೇಲ್ಸ್ ಬೇಕು ಕರೆಕ್ಟ್ ಆಗಿ? ಕನ್ನಡ ಬರೋದಿಲ್ವಾ? ಏನಾದ್ರು ತಮಿಳು ತೆಲುಗು ಅದ್ರಲ್ಲೇ ಮಾತಾಡ್ಬೇಕಾ? ಇವಾಗ ಹೇಳ್ತಾ ಇಲ್ವಾ ಅಲ್ಲಿ ಗೃಹಲಕ್ಷ್ಮಿದು ಸತ್ತೋಗಿರೋರ ಹೆಸರಲ್ಲೂ ಬತ್ತೈತಂತೆ ದುಡ್ಡು. ನಮ್ಮ ಮನೆಗ್ ನನ್ನ ಬದುಕೇ ಇದೀನಿ, ನನಗ್ ಬದುಕಿರೋಳಿ ಗೃಹಲಕ್ಷ್ಮಿ ಬತ್ತೈತೆ. ಸತ್ತೋಗಿರೋರಿಗೆ ಫೋನ್ ಮಾಡ್ಬಿಟ್ಟು ಕೇಳು, ನಿಮಗ್ ಗೃಹಲಕ್ಷ್ಮಿ ಬತ್ತೈತೆ, ಫಸ್ಟ್ ಎದ್ಬಿಟ್ಟು ಬಂದು ನಿಮ್ಮ ಅಕೌಂಟ್ ಅಲ್ಲಿ ಗೃಹಲಕ್ಷ್ಮಿ ಕ್ಯಾನ್ಸಲ್ ಮಾಡ್ಬಿಟ್ಟು ಬುಂಡಿ ತೊಳ್ಕೊಂಡ್ ಮಲಿಕೊಂಡ್ರಿ ಅಂತ ಅವ್ರಿಗೆ ಫೋನ್ ಮಾಡು. ನಾನು ಇನ್ನ ಬದುಕಿದೀನಿ, ನನಗೆ ಗೃಹಲಕ್ಷ್ಮಿ ಬರ್ತೈತೆ. ಸತ್ತೋಗಿರೋ ಮೊಬೈಲ್ ನಂಬರ್ ನಿಮ್ಮ ಅಪ್ಪ ಕೊಡ್ತಾನ ಮಾಡಕ್? ನನ್ಗೆ ನಮ್ಮ ಅಪ್ಪ ಹೋಗ್ಬಿಟ್ಟವ್ರೆ. ಅವ್ರಿಗೆ ಮೆಸೇಜ್ ಒಂದ್ ಹಾಕ್ತೀನಿ, ಅಪ್ಪ ಇಂತರ ಬರ್ತಾರೆ, ಯಾರೋ ಕಾಲ್ ಮಾಡಿದ್ರು, ನಿನ್ ನಂಬರ್ ವಾಟ್ಸ್ಆಪ್ ಮಾಡ್ತೀನಿ ಅವ್ರಿಗೆ, ನಮ್ಮ ಅಪ್ಪಗೆ. ನಿಮ್ಮ ಅಪ್ಪನ ನಂಬರ್ ಅವ್ರ ಹತ್ರ ಸತ್ತಿರ ಗೃಹಲಕ್ಷ್ಮಿ ತಗೊಳೋದೆಲ್ಲ ವಾಟ್ಸ್ಆಪ್ ಹಾಕಿರ್ತೀನಿ. ನಮ್ಮ ಅಪ್ಪಗೆ ಅಲ್ಲಿ ಹೋಗಿ ನಿನ್ ನಂಬರ್ ವಾಟ್ಸ್ಆಪ್ ಹಾಕಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಕೊಂತೀಯಾ? ನಿಮ್ಮ ಅಪ್ಪ ಏನ್ ಕೆಲಸ ಮಾಡೋದು? ಹಂಗೆ ನಮ್ಮ ಅಪ್ಪ ಒಂಥರ ಶ್ರೀಕೃಷ್ಣ ಪರಮಾತ್ಮ ಇದ್ದಂಗೆ. ಮೋಸ್ಟ್ಲಿ ನಿಮ್ಮ ಅಪ್ಪ ಹಂಗಾರೆ ಚಿಕ್ಕ ವಯಸ್ಸಿಗೆ ಹೋಗ್ಬಿಟ್ಟಿರ್ಬೇಕು, ಉಷ್ಣ ಬಂದ್ಬಿಟ್ಟು. ಅಯ್ಯೋ ಇರ್ಲಿ ಬಿಡು, ನಮ್ಮ ಅಪ್ಪನ ಉಷ್ಣ ಜಾಸ್ತಿ ಆದ್ರೆ ಎಷ್ಟ್ ಜನ ಹೋಗೋರೆ, ಅವರೆಲ್ಲ ಕೊಡ್ತಾರ ಔಷಧಿ. ಯಾರು ಹೋಗಿರಿ ಹೆಂಗಸರುಗಳು. ಏನಕ್ಕೆ ಕಾಲ್ ಮಾಡಿದೆ, ನೀನ್ ಯಾರು, ನನ್ಗೇನಕ್ಕೆ ಕಾಲ್ ಮಾಡಿದ್ಯಾ, ಇಷ್ಟು ಡೀಟೇಲ್ಸ್ ಕೊಡು. ನಿನ್ಗೆ ಫೋನ್ ಎತ್ತಾಗಲೇ ಹೇಳಿದೀನಿ, ನಾನು ನಾರಾಯಣ ಮೂರ್ತಿ ಅಂತ ಅನ್ಬಿಟ್ಟು ಮಾತಾಡ್ತಿರೋದು ಅಂತ. ನಾರಾಯಣ ಮೂರ್ತಿ ಯಾವೂರು? ಏಯ್ ಮುಚ್ಚು ಬಾಯ್ನಾ. ನೀ ಮುಚ್ಚು ಬಾಯಿ, ನೀನ್ ಮುಚ್ಚು ಬಾಯಿ. ನಂಗೆ ಅಡ್ರೆಸ್ ಹೇಳು, ನನಗ್ ಕಾಲ್ ಮಾಡಿದ್ಯಾ? ನಾನ್ ನೋಡಿ ನಂಬರ್ ನೇಮ್ ಮಾಡ್ತೀನಿ ಅಂತ ಇವಾಗ ಫೋನ್ ಮಾಡ್ಬಿಟ್ಟು ಮಹಿಳಾ ಸಮಾಜಕ್ಕೆ ಹಾಕೊಡ್ತೀನಿ. ನಂಗೆ ಟಾರ್ಚರ್ ಕೊಡ್ತಾವ್ರೆ. ಕರೆಕ್ಟ್ ಆಗಿ ಅಡ್ರೆಸ್ ಹೇಳ್ತೀಯಾ? ಬಯೋಡಾಟ ತಗೋಬೇಕಾ? ಏನಾದ್ರು ತಗೊಳ್ಳಿ. ಅವಾಗ್ಲೇ ಡಿ.ಕೆ. ಶಿವಕುಮಾರ್ ಕನೆಕ್ಟ್ ಮಾಡಿದಾಯ್ತು, ಈಗ ಮಹಿಳಾ ಸಮಾಜಕ್ಕ. ಈಗ ಯಾವ ಸಮಾಜಕ್ಕೆ ಮಾಡ್ಕೊಂತೀನಿ, ಏನೋ ಮಾಡ್ಕೊಂತೀನಿ. ನಿನ್ ಅಡ್ರೆಸ್ ಹೇಳು, ನೀನ್ ನನಗೇನಕ್ಕೆ ಫೋನ್ ಮಾಡಿದ್ಯಾ ಅಂತ. ನಿಮ್ಗೆ ಏನಕ್ಕೆ ಮಾಡಿದ್ದೀನಿ ಅಂತ ಅಂದರೆ ಕಾಗೆ ಆರ್ಸೋಕ್ಕೆ. ಆ್ಯಕ್ಚುಲಿ ನಿಮ್ಮ ಜೊತೆ ಮಾತಾಡ್ತಿರೋದು ನನ್ನ ಹೆಸರು RJ ಸುನಿಲ್ ಅಂತ. ಹಲೋ ಮಹಿಳಾ ಸಮಾಜ. ಹಲೋ ಹಲೋ ಮಹಿಳಾ ಸಮಾಜಕ್ಕಾದ್ರೂ ಕೊಡಿ, ಮಹಿಳಾ ವಿಜ್ಞಾನಕ್ಕಾದ್ರೂ ಕೊಟ್ಕೊಳ್ಳಿ. ಮಂಜುನಾಥ್ ಅನ್ನೋರು ನಿಮ್ಮ ನಂಬರ್ ಕಳಿಸಿದ್ರು. ಸಾರಿ
ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ. ಥ್ಯಾಂಕ್ ಯು ಸರ್, ಆರ್ ಜೆ ಸುನೀಲ್ ಸರ್, ಥ್ಯಾಂಕ್ ಯು. ವೆಲ್, ಬೊಂಬಾಟಾಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸಖತ್ತಾಗಿರೋ ಎಪಿಸೋಡಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕೆಂತಂದರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil Prank Calls.